ಅಲ್ಲೇ ನಿಂತ್ಕ ಅಲ್ಲೇ ನಿಂತ್ಕ. ಯಾಕೆ ಹೇಳಿರಿ? ಅದೇನದು ನಾನು ಕೇಳ್ದಿರೋ ಒಬ್ಬನೇ ನೋಡ್ಕೊಂಬರ್ತಾ ಇದೀಯ ಅಲ್ಲಿಂದ? ಹಾಂ ಅಕ್ಕಡ ಪಿಚ್ ಪಿಚ್ ಅಂತ ನಗಿತಾ ಇರೋದ ಏನದು? ನಂಗೆ ಹೇಳು. ಅಲ್ಲ, ನಮ್ಮೂರಾಗಿನ ಜನ ನಮ್ಮನ್ನು ಯಾವ ಲೆಕ್ಕಕ್ಕೂ ತಗೊಂತಾರಿಲ್ಲ. ಇವತ್ತು ನ್ಯಾಯ ಮಾತುಕತೆಗೆ ಕೂಗಿದ್ರಲ್ಲ ನಮ್ಮಿಬ್ಬರನ್ನು, ಅದಕ್ಕೆ ನನಗೇನೋ ಸಂತೋಷ ಆಯಿತು. ಅದಕ್ಕೆ ನಕ್ಕೊಂಬನ್ನಿ. ಓ ಹಂಗ? ಯಾಕೆ ಕೂಗ್ತಾವ್ರು ಅಂತಂದ್ರೆ ಕೋಟ್ಯಾಧೀಶ್ವರನು ಅಳಿನಾಗವನಲ್ಲ, ಅದಕ್ಕೆ ಕೂಗಿದ್ದವ್ರು. ಓ ಹಂಗೆ. ಓ ಸರಿ. ಅದಕ್ಕೆನಾ ನಮ್ಮ ಊರಾಗಿನ ಜನಗಳೆಲ್ಲ ಇಷ್ಟು ಮರ್ಯಾದೆ ಕೊಡ್ತಾ ಇರೋದು? ಹ್ಞೂ, ಇನ್ನೇನು ಅನ್ಕೊಂಡೆ? ಹಾಂ ಹೆಂಗೋ ನಮ್ಮ ಹಳ್ಳಿನಿಂದ ನಮ್ಗೊಂದು ಬೆಲೆ ಸಿಕ್ತಲ್ಲ, ಅಷ್ಟೇ ಸಾಕು ಬಿಡು. ಯಾರು ನಮ್ಮನ್ನು ನಿಲ್ಸ್ಕೊಂಡು ಮಾತಾಡ್ಸೋರೇ ಇರಲಿಲ್ಲ. ಇವತ್ತು ನ್ಯಾಯ ಪಂಚಾಯತಿ ಕೂಗಿದ್ರಲ್ಲೇ, ಅದಕ್ಕೆ ನಂಗೆ ಖುಷಿ ಆಗೋಗ್ಬಿಡ್ತು. ಏನು ಕಾಣಲ್ಲ, ನಿನ್ನ ಹಳಿನ ಕೋಟ್ಯಾಧೀಶ್ವರನಲ್ಲ, ಅದಕ್ಕೆ ಕೂಗಿರೋದು. ಅಮ್ಮ ಅಪ್ಪ. ಓಹೋ ನೋಡ್ತೇನೆ, ನನ್ನ ಮಗುಗೆ ಎಷ್ಟು ಕಳೆ ಬಂದುಬಿಟ್ಟದೆ. ಹಾಂ ಸೀರೆ ಉಟ್ಕೊಂಡಿರೋದಕ್ಕ ಕಳೆ ನೋಡಿ ಆ ಮಕ್ಕದಾಗ. ಚಪ್ರ ಪೂಜೆ ಮಾಡ್ದಮ್ಮ? ಇನ್ನೂ ಇಲ್ಲಮ್ಮ, ಮಾಡಿಲ್ಲ. ಮಾಡಮ್ಮ, ನಾಳೆ ಏನೋ ಟೈಮ್ ಸರಿ ಇಲ್ಲಂತೆ, ನಾಳೆ ಚಪ್ರ ಹಾಕ್ಬಿಡ್ತಂತೆ. ಮಾಡಿಬಿಡು ಒಂಚೂರು ಅರ್ಶನ ಮಕ್ಕೆ ಸಾಮ್ರಾಣಿ ಹೋಗಿ ಹಾಕ್ಬಿಡಮ್ಮ. ನಿಮ್ಮ ಅಣ್ಣ ತದ್ನ ಆಗಮ್ಮ ಅಲ್ಲೇನೋ ಮಾಡ್ತಾವ್ರೆ, ರವಿ ಅವರು ಅಣ್ಣ ಇಬ್ರು. ಅತ್ತಿಗೆ ಇವಾಗ ಬಂದೇನಮ್ಮ? ಹ್ಞೂ ಅತ್ತೆ, ಪರಮೇಲತ್ತೆ. ಅತ್ತಿಗೆ ಅಲ್ಲಿ ಇನ್ನೂ ಏನೋ ಒಂದು ಸ್ವಲ್ಪ ಚಪ್ರಕ್ಕೆ ರೆಡಿ ಮಾಡಬೇಕಾಗಿತ್ತಂತೆ, ಅದಕ್ಕೆ ರೆಡಿ ಮಾಡ್ತಾವ್ರಣ್ಣ. ಬಟ್ಟೆ ತಗೊಂಬ ಅಂತ ಪ್ರಾಣ ತಿನ್ಬಿಟ್ಟ. ಎಲ್ಲೋದ? ಹೇಳಿದ್ಲಲ್ಲಮ್ಮ, ಅಲ್ಲ ಅವನಂತೆ ಬರ್ತಾನಿರುವ. ರೆಡಿ ಒಳಗೆ ನೀನು? ಇಲ್ಲ, ನಾನು ಒಳಗಡೆ ಹೋಗ್ಲಿಲ್ಲ, ನನ್ನ ಕೆಲಸ ಇದೆ. ಬಟ್ಟೆ ಕೊಟ್ಬಿಟ್ಟು ಹೋಗ್ಬೇಕು ನಾನು. ಕರೀರಿ. ಪವಿತ್ರ ಮೇಡಮ್ ಅವರೇ. ಅಣ್ಣ ಹೇಳಿ. ಓ ಅಮ್ಮ ಮೇಡಮ್, ಇವಾಗ ಬಂದ್ರಾ? ಇವನೇ ನಿಲ್ಬಿತಾನೆ, ನಮ್ಮ ಆಫೀಸಾಗೂ ಕೆಲಸ ಮಾಡ್ತಾನೆ, ಇಲ್ಲೂ ಕೆಲಸ ಮಾಡ್ತಾನೆ. ಎಲ್ಲ ಪರಾಮ್ ಕರ್ಸ್ಕೊಂಡಿರ್ಬೇಕು ಚಪ್ರ ಹಾಕ್ಸೋದಿಲ್ಲ. ಏನ್ ರವಿ ಅವ್ರು ನೀವು ಇಲ್ಲಿದ್ದೀರಾ? ಇನ್ನೇನು ಮೇಡಮ್ ಮಾಡೋದು, ಇನ್ನೂ ಯಾರು ಇಲ್ಲಲ್ಲ ನಿಮ್ಮ ಅತ್ತೆಯವ್ರ ಮನೆಯಲ್ಲಿ. ಪರಮ್ ಸಾರು ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಮನೋಜ್ ಸಾರು ಕೆಲಸದವ್ರು ನಿಕ್ಕವ್ರೆ, ನಾನು ಇಲ್ಲಿ ಕಳಿಸಿದ್ರು. ಮನೋಜ್ ಸರ್ ಯಾಕೆ ನೀನು ಇಲ್ಲಿ ಕಳಿಸಿದ್ರು? ಇದೇನು ಮೇಡಮ್ ಹಿಂಗಂತ ಇದ್ದೀರಾ? ಪವಿತ್ರ ಮೇಡಮ್ ಅವರು ಮನೋಜ್ ಸರ್ ಅಂತಾನೆ ಮದುವೆ ಆಗ್ತಾ ಇರೋದು. ಏನ್ ಹೇಳ್ತಾ ಇದ್ದೀರಾ ರವಿ ನೀನು? ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಮೇಡಮ್. ಪವಿತ್ರ ಮೇಡಮ್ ಬನ್ನಿ, ಅಲ್ಲಿ ಪೂಜೆ ಮಾಡ್ಬೇಕಂತೆ, ಅದೇನು ತುಳಸಿ ಗಿಡದ ಹತ್ರ. ಅದಕ್ಕೆ ಚಿಕ್ಕದಾಗಿ ಚಪ್ರ ಹಾಕಿದ್ದೀವಿ. ಸರಿ ಅಣ್ಣ, ಬರ್ತೀನಿ. ನಡಿಯಮ್ಮ ಒಳಕ. ಅಮ್ಮ ನಡಿ ಒಳಕ್ಕೆ. ಅಯ್ಯೋ ಇದೇನಿದು, ಇವರೆಲ್ಲ ಹಿಂಗೆ ಹೇಳ್ತಾವ್ರಲ್ಲ. ಏ ಅಮ್ಮ, ನನ್ನ ಬಟ್ಟೆ ಎಲ್ಲ ತಗೊಂಬಂದಿದ್ಯಾ? ಎಲ್ಲ ತಗೊಂಬಂದಿದ್ದೀನಿ. ಸರಿ, ನೀನು ನೋಡು. ಯಾಕೆ ಮದ್ವೆಗೆ ನಾನು ಇರ್ಬಾರ್ದಾ? ಫೋನಲ್ಲಿ ಅಷ್ಟೊಂದು ಕಿಚ್ಚಾಡ್ತಾ ಇದ್ದೆ, ನಾನು ಅಲ್ಲಿಗೆ ಬರ್ಬೇಕಾ ಇಲ್ಲಿಗೆ ಬರ್ಬೇಕಂತ. ಇವಾಗ ಏನಮ್ಮ ಇದ್ದಕ್ಕಿದ್ದಂಗೆ ನನ್ನ ತಂಗಿ ಮೇಲೆ ಇಷ್ಟು ಪ್ರೀತಿ ಬಂದಿರೋದು ನಿನಗೆ? ಮತ್ತೆ ನಿಮ್ಗೆ ಯಾಕೆ ಇದ್ದಕ್ಕಿದ್ದಂಗೆ ನಿಮ್ಮ ತಂಗಿ ಮೇಲೆ ಇಷ್ಟು ಪ್ರೀತಿ ಬಂದಿರೋದು? ಅವಳು ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟಿಂದ ಮಾಡಿರೋ ದ್ರೋಹನೆಗೆ ಸಾಕು. ಇನ್ಮೇಲೆ ಆದರೂ ನಾವು ಖುಷಿಯಾಗಿರ್ಬೇಕು ಅಂತ. ಮನೋಜ್ ಸರ್ಗೆ ಪವಿತ್ರನ್ ಕೊಡ್ತಾ ಇರೋದು ನಿಜನಾ? ನಿಂಗೆ ಯಾರು ಹೇಳಿದ್ದು? ಯಾರು ಹೇಳಿದ್ದು? ರವಿ ಅವರು ಇವಾಗ ಹೇಳಿದ್ರು. ನನ್ನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ ನೀನು? ಫೋನ್ ಮಾಡಿದ್ದಲ್ಲ ಬಟ್ಟೆ ತಗೊಂಬಂತ, ಅವಾಗ ಹೇಳ್ಬೇಕಾಗಿತ್ತಾನೆ. ಬೇಕಾಗಿಲ್ಲ. ನೀನು ನನ್ನ ನಾದಿನ ಒಳ್ಳೆ ಶ್ರೀಮಂತರ ಮನೆಗೆ ಕೊಡ್ತಾವ್ರೆ, ಅದು ನಮ್ಮ ಬಾಸ್ ಮನೆಗೆ ಕೊಡ್ತಾ ಇರೋದು ಅಂತ ನನ್ನ ತಂಗಿ ಮೇಲೆ ಸಿಂಪತಿ ತೋರಿಸೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಹೇಳಲಿಲ್ಲ ನಿನಗೆ. ಇವಾಗ ನೀನು ಸಿಂಪತಿ ತೋರಿಸ್ತಾ ಇರ್ಬತ್ತಾನೆ ನನ್ನ ತಂಗಿ ಮೇಲೆ? ಮನೋಜ್ ಸರ್ಗೆ ಪವಿತ್ರನ್ ಕೊಡ್ತಾ ಇರೋದು ಅಂತ ನೀನು ಸಿಂಪತಿ ತೋರಿಸ್ತಾ ಇದೆಯಾ ತಾನೆ? ನನಗೆ ಗೊತ್ತಿರಲಿಲ್ಲ ಮನೋಜ್ ಸರ್ಗೆ ಪವಿತ್ರನ್ ಕೊಡ್ತಾ ಇರೋದು ಅಂತ. ಆಮೇಲೆ ಗೊತ್ತಾಗಿದ್ದು ನನಗೆ. ನಾನು ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ತಾ ಇದ್ದೆ. ಆವಾಗ ಬಂದಿದ್ದು ರವಿ ಬಟ್ಟೆನೂ ಒಡವೆ ತಗೊಂಡು. ನೋಡು, ಹೋಗು ನೀನು, ಇಲ್ಲಿರಬೇಡ. ನನ್ನ ತಂಗಿ ಮದುವೆಯಲ್ಲಿ ನೀನು ಊದಿಸ್ಕೊಂಡು ಕೋಪ ಮಾಡ್ಕೊಂಡು ಓಡಾಡೋದು ನನಗೆ ಇಷ್ಟ ಇಲ್ಲ. ಇರಂಗಿದ್ರೆ ಖುಷಿಯಾಗಿರು, ಇಲ್ಲ ಅಂತಂದ್ರೆ ಓಡ್ತಾ ಇರು. ಇಲ್ಲ ನಗ್ನಗ್ತಾನೆ ಓಡಾಡ್ಕೊಂಡು ಹೋಗ್ತೀನಿ ಆಯ್ತಾ? ಅದು ನಮ್ಮ ಬಾಸು, ನಾವಿಬ್ರು ಕೆಲಸ ಮಾಡೋ ಬಾಸ್ಗೆ ನನ್ನ ಆಜ್ಞೆ ಕೊಡ್ತಾ ಇದ್ದಾರಂದ್ರೆ ನಮ್ಗೆಷ್ಟು ಹೆಮ್ಮೆ. ಆಫೀಸಲ್ಲಿ ಇನ್ಮೇಲೆ ನಮ್ಗೆ ಎಷ್ಟೊಂದು ರೆಸ್ಪೆಕ್ಟ್ ಸಿಗುತ್ತೆ ಗೊತ್ತಾ? ನಿಂಗೊಂದು ವಿಷಯ ಗೊತ್ತಾ? ಏನು? ನಾವಿಬ್ರು ಕೆಲಸಕ್ಕೆ ರಿಸೈನ್ ಮಾಡಿ ಬೇರೆ ಆಫೀಸ್ಗೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಪರಂ ಇಂಥ ನಿರ್ಧಾರ ತಗೊಂಡಿದ್ಯಾ? ನಾನು ಆವಾಗಲೇ ಡಿಸೈಡ್ ಮಾಡಿದ್ದಾಯ್ತು. ನಾನು ಬೇರೆ ಆಫೀಸ್ಗೆ ಹೋಗ್ತೀನಿ ಕೆಲಸಕ್ಕೆ, ಬೇರೆ ಕಡೆ. ಇನ್ನು ಮನೋಜ್ ಹತ್ರ ಕೆಲಸ ಮಾಡಲ್ಲ ನಾನು. ಅಯ್ಯೋ ಪರಂ, ಏನು ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ ಪವಿ, ನಮ್ಮ ನಾದ್ನಿ ಆಫೀಸಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ. ಮನೋಜ್ ಸರ್ ಇನ್ಮೇಲೆ ನಮ್ಮ ಕೆಲಸಕ್ಕೆಲ್ಲ ಸಹಾಯ ಮಾಡ್ತಾರಲ್ಲ, ಯಾಕೆ ಇಂಥ ಕೆಲಸ ಮಾಡ್ತಾ ಇದೆಯಾ? ನಮ್ಮ ತಂಗಿನ ಅಲ್ಲಿ ಕೊಟ್ಟಿದ್ದೀರಿ ಅಂದ್ಬಿಟ್ಟು ನಾವೆಲ್ಲ ಆತಿಯಾಗಿ ಆಡೋದು ಬೇಕಾಗಿಲ್ಲ. ನಿನ್ನಿಷ್ಟ, ನೀನೇನಾದರೂ ಮಾಡ್ಕೊ. ನಾನು ಕೆಲಸಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ, ಬೇರೆ ಕಡೆ ಕೆಲಸ ಹುಡ್ಕೊತೀನಿ ನಾನು. ಪರಂ ಪ್ಲೀಸ್ ಪರಂ, ಹಂಗೆಲ್ಲ ಮಾಡಬೇಡ ಪರಂ. ನಮ್ಗೆ ಎಷ್ಟೊಂದು ವ್ಯಾಲ್ಯೂ ಇರುತ್ತೆ ಗೊತ್ತಾ ಅಲ್ಲಿ ವರ್ಕರ್ಸ್ ಹತ್ರ ಎಲ್ಲನೂ. ಮನೋಜ್ ಸರ್ಗೆ ನನ್ನ ಆಜ್ಞೆ ಕೊಟ್ಟಿರೋದು ಅಂತ ನಾನು ಆಫೀಸಲ್ಲೆಲ್ಲ ಹೇಳ್ಬೇಕು ಅಂತ ಆವಾಗಿಂದ ಕನ್ಸು ಕಾಣ್ತಾ ಇದ್ದೀನಿ. ನಿನ್ನ ಕನಸು ನನ್ಸಾಗೋದು ಬೇಕಾಗಿಲ್ಲ, ಕನಸು ಕನಸಾಗೆ ಉಳಿದ್ಬಿಡ್ಲಿ. ಪರಂ ಕಣೋ, ಹಂಗೆಲ್ಲ ಮಾಡಬೇಡ ಕಣೋ. ಅಮ್ಮು, ನಾನು ಅವಾಗೇನೆ ಹೇಳ್ದೆ ತಾನೆ ನೀನು ಹೊರಡು ಅಂತ. ಇನ್ನೂ ಯಾಕೆ ಇಲ್ಲೇ ಇದೆಯಾ? ಸರಿ ಆಯಿತು, ನೀನು ಹೆಂಗೆ ಹೇಳ್ತು ಹಂಗೆ. ನೀನು ರಿಸೈನ್ ಮಾಡಿದ್ಮೇಲೆ ನಾನು ರಿಸೈನ್ ಮಾಡ್ತೀನಿ. ಬೇಕಾಗಿಲ್ಲ, ನೀನೇನಾದರೂ ಮಾಡ್ಕೊಂಡು ಆಳು ಬಿತ್ಕೊಂಡು ಹೋಗು. ಯಾಕೋ? ಯಾಕೆ ನನಗೆ ಇಷ್ಟೊಂದು ಅವಮಾನ ಮಾಡ್ತಾ ಇದೆಯಾ? ನಿಮ್ಮ ಮನೆಗೆ ಬಂದಿದ್ದೀನಿ ಅಂತನಾ? ನಮ್ಮ ಮನೆಗಾದ್ರೂ ಬಾ, ಹರಿಶ್ಚಂದ್ರ ಘಾಟ್ಗಾದ್ರೂ ಹೋಗು, ನನಗೇನಾಗಬೇಕು? ಅವನೆಲ್ಲ ಕಿತ್ತೋದನೋ ರಾಕೇಶ್ನು, ಅವನ ಜೊತೆ ಹೋಗು. ಪರಂ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಸುಮ್ಮನೆ ನಿನ್ನ ಮೇಲಿನ ಕೋಪಕ್ಕೆ ಅವನ ಜೊತೆ ಸುತ್ತಾಡ್ತಾ ಇದ್ದೆ ಅಷ್ಟೇ. ಸುತ್ತಾಡ್ತಾ ಇದ್ದೋ ಇಲ್ಲ, ಅವನ ಮತ್ತೆ ನಿನ್ನ ಮತ್ತೆ ಏನಿತ್ತು? ನನಗೇನಾಗಬೇಕು? ಹೋಗಮ್ಮ ಫಸ್ಟ್ ಇಲ್ಲಿಂದ. ನನಗೆ ನಿನ್ನ ಜೊತೆ ಮಾತಾಡೋದು ಇಷ್ಟ ಇಲ್ಲ. ಯಾಕೋ ಪರಂ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ?
ಅಣ್ಣ ಅದಕ್ಕೆ ಅದಕ್ಕೆ ಒಳಗಡೆ ಹೋಗ್ದೆ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ನಡೀರಿ ಒಳಗಡೆ. ಪವಿ, ನಿಮ್ಮ ಅಣ್ಣ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ, ನಿಮ್ಗೆಲ್ಲ ತಮಾಷೆ ಮಾಡ್ತಿದ್ದಕ್ಕೆ ಅಷ್ಟೇ. ಅದಕ್ಕೆ ನಡೀರಿ ನೀವು ಒಳಗಡೆ. ಪವಿ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇವಳು ಸರಿ ಇಲ್ಲ. ಅಣ್ಣ ಏನು ಮಾಡಿದ್ರು ಅಣ್ಣ? ಅದಕ್ಕೆ ನೀವು ಒಳಗಡೆ ಹೋಗಿ. ಅದಕ್ಕೆ ಪವಿ, ಅವಳು ಬುದ್ಧಿ ನಿನ್ಗೆ ಗೊತ್ತಿಲ್ಲ, ಸುಮ್ಮನೆ ಇರ್ತೀಯಾ? ಅಣ್ಣ, ಯಾವಾಗಲೂ ಕೆಟ್ಟೋರಾಗೆ ಇರಲ್ಲ, ಒಳ್ಳೆಯವರು ಆಗ್ತಾರೆ. ನೀವು ಸುಮ್ಮನೆ ಇರೋಣ. ಅಯ್ಯೋ ಪವಿ, ನಿನ್ಗೆ ಗೊತ್ತಿಲ್ಲ ಅವಳು ಎಂತವಳು ಅಂತ. ಅಣ್ಣ, ನೀನು ಅದೇ ಥರ ಇದ್ದೆ ತಾನೆ, ಇವಾಗ ಬದಲಾಗಿದೆಯಲ್ಲ? ಹಾಂ ಪವಿ, ನೀನು ನನ್ನ ತಂಗಿ, ನನಗೂ ಅವಳಿಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಗೊತ್ತಾ? ಪರವಾಗಿಲ್ಲ ಅಣ್ಣ, ಪರವಾಗಿಲ್ಲ. ಪವಿ, ಆಲೋಚನೆ ಮಾಡು ಪವಿ. ಅಣ್ಣ, ಆಲೋಚನೆ ಮಾಡೋದೇನೂ ಇಲ್ಲ. ಅಣ್ಣ, ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ? ಹಾಂ ಅದಾಗಲ್ಲ ಪವಿ, ಅವಳೇನಾದರೂ ಮತ್ತೆ ತೊಂದರೆ ಮಾಡ್ತಾಳೇನೋ ಅಂತ ಭಯ. ಏನೂ ತೊಂದರೆ ಮಾಡಲ್ಲ ಅಣ್ಣ, ಹೋಗೋಣ. ಹೋಗು, ಏನೋ ಅದಕ್ಕೆ ನಾ ಸಮಾಧಾನ ಮಾಡೋಗು, ಹೋಗೋಣ. ಯಾಳೋದೇನು ರಾಕೇಶ್ ಅದೆಲ್ಲರೂ ಫೋನ್ ಸಹ ಇರ್ತಾ ಇಲ್ಲ. 50,000 ರೂಪಾಯಿ ಕೊಡೋ ಅಂತ ನಾನು ಕೇಳಿದ್ರೆ ಎಲ್ಲೋ ಪತ್ತನೇ ಇಲ್ಲ. ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಣ್ಣ, ನಾಳೆ ಊರವರೆಲ್ಲ ಹೋಗೋಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ಯಾ ಅಣ್ಣ? ಅಮ್ಮ ನೀನು ಏನು ಹೇಳಿಲ್ಲ ಪವಿ ನನಗೆ. ಹೌದಾ? ಅಮ್ಮ, ಅಮ್ಮ, ಯಾಕಪ್ಪ? ಅಮ್ಮ, ನಾಳೆ ಊರವರೆಲ್ಲ ಹೋಗಿ ಏನಾದರೂ ವ್ಯವಸ್ಥೆ ಹೇಳೇ ಇಲ್ಲ ನೀನು. ಎಷ್ಟು ಜನ ಬರ್ತಾರೆ ಅಂತ? ಇಲ್ಲಪ್ಪ, ಯಾರೂ ಬರಲ್ಲಂತೆ. ನಾವಷ್ಟೇ ರಿಸೆಪ್ಷನ್ಗೆ ಬರ್ತೀರಿ, ಮದುವೆಗೇನು ಬರಲ್ಲ ಅಂತಂದ್ರು. ಓ ಹೌದಾ? ಹಂಗಾದ್ರೆ ಒಂದು ಕಾರ್ ಮಾಡಲಮ್ಮ, ಸಾಕು ನಮಗೆ ಮಾತ್ರ. ಹ್ಞೂ ಸಾಕಪ್ಪ, ಒಂದು ಕಾರ್ ಸಾಕು. ನಿಮ್ಮ ಅತ್ತೆ ಬರ್ತಾಳೆ, ಭಾಗ್ಯ, ನಾವು 4 ಜನ ಅಷ್ಟೇ ಸಾಕು. ಅಮ್ಮ, ಯಾಕಮ್ಮ ಅತ್ತಿಗೆನೇ ಮರ್ತ್ಬಿಟ್ಟಲ್ಲ? ಅಯ್ಯೋ, ಅಮ್ಮು ಕತೆನೇ ಮರ್ತ್ಬಿಟ್ಟೆ ನೋಡು. ಹ್ಞೂ, ಅಮ್ಮ 6 ಜನನಪ್ಪ, ಸಾಕು. ಹ್ಞೂ ಸರಿ ನಮ್ಮ ಒಂದು ಕಾರ್ ಮಾತಾಡ್ತೀನಿ, ಸಾಕು. ಇವಾಗ ಗಂಡೋರ್ ಮನೆಗೆ ಹೋಗೋದೇನಪ್ಪ ನಾಳೆ? ಹ್ಞೂನಮ್ಮ, ಗಂಡವ್ರ ಮನೆಗೆ ಹೋಗೋದು, ಅಲ್ಲಿ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಬರೋದು. ಆಚೆ ನಾಡಿದ್ದು ರಿಸೆಪ್ಷನ್ನು. ಸಾಕಪ್ಪ, ಒಂದು ಕಾರ್ ಸಾಕು. ಊರವರೆಲ್ಲ ರಿಸೆಪ್ಷನ್ಗೆ ಬರ್ತಾರಂತೆ. ಸರಿ ನಮ್ಮ ಒಂದು ಕಾರ್ ಹೇಳ್ತೀನಿ, ಸಾಕು. ಪರಂ ಬಾಯ್ಲೆ. ಏನಮ್ಮ ಇಲ್ಲೇ ಬಂದು ಹೇಳು. ಪರಂ, ನಾನು ಬಟ್ಟೆನೇ ತೊಗೊಂಬಂದಿಲ್ಲ. ಇವಾಗ ಏನು ಮಾಡೋದು? ಅದಕ್ಕೆ ಯಾಕತ್ಗೆ ನೀವು ಬಟ್ಟೆ ತಂದಿಲ್ಲ? ಅವಳೇ ಹೇಳಿದ್ದು ಪವಿ, ಮದ್ವೆಗೆ ಬರಲ್ಲ ನಾನು, ನಿನ್ನೂ ಮಾತ್ರ ಬಟ್ಟೆ ತಂದು ಕೊಡ್ತೀನಿ ಅಂತ. ಅದಕ್ಕೆ ನಾನು ನನವೇ ಮಾತ್ರ ಬಟ್ಟೆ ತೊಗೊಂಬಂದು ಕೊಡು ಅಂತ ಹೇಳ್ದೆ. ಏನು ಪರಂ ಮಾಡೋದು? ಇವಾಗ ನನಗೆ ಬಟ್ಟೆ ಬೇಕು. ಹೋಗು ತಗೊಂಬ ಹೋಗು, ಯಾರು ಬೇಡ ಅಂತ ಹೇಳಿದ್ರು? ಯಾಕೆ ಪರಂ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇರೋ ವಿಷಯನೇ ಮಾತಾಡ್ತಾ ಇದ್ದೀನಿ. ಏಯ್ ಪರಮೇಶ್ವರ್, ಯಾಕೆ ಹಂಗೆ ಮಾತಾಡ್ತಾ ಇದೆಯಾ ಅವಳನ್ನ ಪಾಪ? ಹಾಂ, ಇನ್ನೇನು ಮಾಡ್ಬೇಕಮ್ಮ, ಇಲ್ಲಿ ಮದುವೆ ಕೆಲಸಗಳಲ್ಲಿ ನಾವು ಇರೋದೇ ಜನ ಕಡಿಮೆ ಅಂತ ನಾನು ಓದಾಡ್ತಾ ಇದ್ದೀನಿ. ಇವಳು ಬಟ್ಟೆ ತಂದಿಲ್ಲ ಅಂತಂದ್ರೆ ಇವಾಗ ಬರೋಕ್ಕಾಯ್ತು, ಹೋಗೋಕ್ಕಾಗಲ್ಲ, ಹೋಗಿ ತೊಗೊಂಬರೋಕ್ಕಾಗಲ್ಲ ಬೇಗ. ಅದು ನನ್ನ ಹತ್ರ ಬಂದು ಹೇಳ್ಬೇಕಾ? ಅಯ್ಯೋ, ನಿನ್ನ ಹತ್ರ ಹೇಳ್ದೆ, ಯಾರ ಹತ್ರ ಹೇಳ್ಬೇಕು ಅವಳು? ಅದ್ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆರಮ್ಮ. ಇವಾಗ ನನಗೆ ಬಟ್ಟೆ ತೊಗೊಂಡು ಬಂದ್ಲು ತಾನೆ, ಇವಾಗ ಅವಳು ಬಟ್ಟೆ ತೊಗೊಂಬರೋಕೆ ಹೋಗೋಕ್ಕಾಗಲ್ವಾ? ಹಾಂ, ಹೋಗೋಕ್ಕಾಗಲ್ಲೇನಮ್ಮ? ಹೋಗಿ ತೊಗೊಂಬಂದ್ರೆ ಯಾರು ಬೇಡ ಅಂತಾರೆ? ನಾನೇನಾದರೂ ಬೇಡ ಅಂತೀನಾ? ಗಾಡಿನ ಹೋಗಿ ಬಿರಿನ್ ಬರ್ಬೋದಲ್ಲ? ಹಾಂ, ನನಗೆ ಕೆಲಸ ಆಯ್ತಮ್ಮ, ನಾನು ಹೋಗೋಕ್ಕಾಗಲ್ಲ. ನೋಡಿದ್ರತ್ತೆ ಪರಮ ಹೆಂಗೆ ಮಾತಾಡ್ತಾನೆ. ನೀನು ಹೋಗಿ ಬಟ್ಟೆಗೆ ಎತ್ಕೊಂಡು ನಿಮ್ಮ ಅಮ್ಮನ ಕರ್ಕೊಂಬಮ್ಮ. ಮನೋಜ್ ಅಪ್ಪನವ್ರದ್ದು ಕಾರ್ ಇಲ್ಲೇ ಐತೆ, ರವಿ ಅಪ್ಪನವನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಹಾಂ, ಸರಿ ಅತ್ತೆ, ನಮ್ಮ ಅಮ್ಮನ ಕರ್ಕೊಂಡು ಮನೆ ಬೀಗ ಹಾಕ್ಕೊಂಡು ಬರ್ತೀನಿ. ಹಂಗೆ ಮಾಡಮ್ಮ, ನಿಮ್ಮ ಅಮ್ಮನೂ ಕರ್ಕೊಂಬ. ಅಮ್ಮು, ಈ ಸೀರೆ ಒಡವೆ ಎಲ್ಲ ಯಾರು ಕೊಡಿಸಿದ್ದು? ಅದಕ್ಕೆ ಅಖಿಲಮ್ಮ, ಅದೇ ಮನೋಜ್ ಇದ್ರಲ್ಲ ಅವ್ರಮ್ಮ ಕೊಡಿಸಿದ್ದು. ಅವರು ಬಂದಿದ್ರಾ? ಅದಕ್ಕೆ 2 ಸರಿ ಬಂದಿದ್ರು. ಅಮ್ಮನ ಸೀರೆ ತೊಗೊಂಡು 1 ಸರಿ ಬಂದಿದ್ರು, ಆಮೇಲೆ ಮನೆ ನೋಡೋಕ್ಕೆ 1 ಸರಿ ಬಂದಿದ್ರು. ಅಮ್ಮು, ಹೆಂಗೆ ಪರಿಚಯ ನಿಮಗೆ ಮನೋಜ್ ಸರ್? ಅಯ್ಯೋ, ಅದೊಂದು ದೊಡ್ಡ ಕತೆ ಆಗ್ತಿಗೆ. ಯಾವಾಗಲಾದ್ರೂ ಹೇಳ್ತೀನಿ ಬಿಡಿ. ಹೌದಾ? ಒಡವೆ ಎಲ್ಲ ಕೊಟ್ಟಿದ್ದಾರಾ ಮನೋಜ್ ಸರ್ ಅವರು? ಅದಕ್ಕೆ 2 ಸೆಟ್ ಕೊಟ್ಟಿದ್ದಾರೆ. ಒಂದು ಲ್ಯಾಂಗ್ ಸರ, ಮತ್ತೆ ಒಂದು ನೆಕ್ಲೆಸು, ಓಲೆ, ಒಂದು 7-8 ರೇಷ್ಮೆ ಸೀರೆ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಲಾಂಗ್ ಸರ. ಅದಕ್ಕೆ ಇದು ಮನೋಜ್ ಅವರು ನನಗೆ ತೆಕ್ಕೊಟ್ಟಿದ್ದಂತೆ, ಇನ್ನೂ ಅಖಿಲಮ್ಮ ಕೊಟ್ಟಿಲ್ಲ. ಅವರು ಒಡವೆ ಏನೋ ತೆಗೆದಿಟ್ಟಿದ್ದಾರಂತೆ, ಇನ್ನೂ ಅವ್ರು ಕೊಟ್ಟಿಲ್ಲ ನನಗೆ. ಹಾಗಾದ್ರೆ ಇನ್ನೂ ಒಡವೆ ಬರುತ್ತಲ್ಲ ನಿಮಗೆ? ಅದಕ್ಕೆ ಕೊಡ್ತಾರಂತೆ ಅಖಿಲಮ್ಮ. 1 ನೆಕ್ಲೆಸು, ಲಾಂಗ್ ಸರ ಅಷ್ಟೇನ ಕೊಟ್ಟಿದ್ದು. 6 ಬಳೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಕಾಲಕ್ಕೆ ನೀನೇ ಪುಣ್ಯವಂತ ಬಿಡು.